PUC ಆಗ್ತಾ ಇದ್ದಂತೆ ಭವಿಷ್ಯದ ಬಗ್ಗೆ ಕನಸಿನ ಕೋಟೆಯನ್ನು ವಿದ್ಯಾರ್ಥಿಗಳು ಕಟ್ಟಿಕೊಳ್ತಾ ಇರ್ತಾರೆ. ಅದರಲ್ಲೂ ಕೂಡ ನಮ್ಮ ದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳ ಕಣ್ಣಲ್ಲಿ ಸಾವಿರಾರು ನಿರೀಕ್ಷೆಗಳಿರ್ತವೆ. 2 ವರ್ಷಗಳಿಂದ ಹಗಲು ರಾತ್ರಿ ಅಂತ ನೋಡದೆ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ಗೆ ರೆಡಿಯಾಗಿದ್ರು, ನೀಟ್ ಬರೆದ್ರು. ನಮ್ಮ ಮಕ್ಕಳು ಡಾಕ್ಟರ್ ಆಗ್ತಾರೆ ಅಂತ ಹೇಳಿ ಆಸೆಯಲ್ಲಿದ್ದಂತಹ ಪೋಷಕರು ದುಡಿದು ಕೂಡಿಟ್ಟಿದ್ದಂತಹ ಲಕ್ಷ ರೂಪಾಯಿ ಹಣವನ್ನು ನೀಟ್ ಕೋಚಿಂಗಿಗೆ ಅಂತ ಹೇಳಿ ಸುರಿದಿದ್ದಾರೆ. ಆದರೆ ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ಮಣ್ಣು ಪಾಲಾಗಿದೆ. ಇವತ್ತು ನೀಟ್ನ DG ಅವರು ಬಂದು ಹೇಳ್ತಾ ಇದ್ದಾರೆ, ನೀಟ್ ಪರೀಕ್ಷೆಯನ್ನು ಬರೆದು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಂತಹ ಮಕ್ಕಳಿಗೆ ಫಲಿತಾಂಶ ಕೊಡೋ ಬದಲಿಗೆ ಅವರು ಹೇಳ್ತಾ ಇದ್ದಾರೆ, NTA DG ಬಂದು ನಾವು ಎಕ್ಸಾಮನ್ನು ರದ್ದು ಮಾಡಿಬಿಟ್ಟಿದ್ದೀವಿ, ಮತ್ತೊಂದು ಎಕ್ಸಾಮನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿ. ಈ ಮೂಲಕ NTA ಅಧಿಕಾರಿಗಳು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಕನಸನ್ನು ನುಚ್ಚುನೂರು ಮಾಡಿದ್ದಾರೆ. ಈ ವರ್ಷದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂಥದ್ದು ಕನ್ಫರ್ಮ್ ಆಗ್ತಾ ಇದ್ದಂತೆ ನೀಟ್ UG 2026ರ ಪರೀಕ್ಷೆಯನ್ನೇ ರದ್ದು ಮಾಡಲಾಗಿದೆ. ಇದರಿಂದ ಕೆರಳಿರುವ ಪೋಷಕರು, ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರೀಯ ಪರೀಕ್ಷಾ ಮಂಡಳಿ NTA ವಿರುದ್ಧ ಬೀದಿಗಿಳಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರಕರಣ ರಾಜಕೀಯಕ್ಕೂ ಕೂಡ ತಿರುಗಿದೆ. ಪ್ರತಿಭಟನೆಗಳ ಬಗ್ಗೆ ರಾಜಕೀಯ ಹೇಗಾಗ್ತಿದೆ ಅನ್ನೋದನ್ನು ಆಮೇಲೆ ನೋಡೋಣ. ಮೊದಲು ಈ ವರ್ಷದ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಹಿಂದಿನ ಖದೀಮರು ಯಾರು, ಯಾರ ಮೂಲಕವಾಗಿ ಈ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ, ಯಾರ ಆ ಲೀಕಾಸುರರು ಅನ್ನೋದನ್ನು ನೋಡಬೇಕು. ಆ ಲೀಕಾಸುರರ ಹೆಸರೇ ಲೀಕ್ ಮಾಫಿಯಾ ಗ್ರೂಪ್. ಈ ದೃಶ್ಯದಲ್ಲಿ ಕಾಣ್ತಾ ಇರುವಂಥದ್ದು ಪ್ರೈವೇಟ್ ಮಾಫಿಯಾ ಅಂತ ಹೇಳಿ. ಇದೇ ಈ ವರ್ಷ ನಡೆದಿದ್ದಂತಹ ನೀಟ್ ಪರೀಕ್ಷೆ ರದ್ದಾಗೋದಕ್ಕೆ ಪ್ರಮುಖ ಕಾರಣ. ತಮ್ಮನ್ನು ತಾವೇ ಘೋಷಣೆ ಮಾಡ್ಕೊಂಡಿದ್ದಾರೆ ಅವರು, ನಾವು ಮಾಫಿಯಾದವರು. ನೋಡಿ, ಹಿಂಗೆಲ್ಲ ಕೋಡ್ ವರ್ಡ್ಗಳನ್ನು ಬಳಸ್ತಾರೆ ಅನ್ನೋದರ ಬಗ್ಗೆ ಅನೇಕ ಸಂದರ್ಭದಲ್ಲಿ ನೋಡ್ತೀವಿ. ಆದರೆ ಇವರು ಕುಲ್ಲ ನಾವು ಮಾಫಿಯಾದವರು ಅಂತ ಹೇಳ್ಕೊಂಡಿದ್ದಾರೆ. ಇದೇ ವಿಡಿಯೋದಲ್ಲಿರುವಂಥ ಒಂದೊಂದು ಮೆಸೇಜ್ಗಳಿಂದಲೇ ಇವತ್ತು ದೇಶಾದ್ಯಂತ ನೀಟ್ ಪರೀಕ್ಷೆ ರದ್ದು ಮಾಡಲಾಗಿದೆ. ಈ ವಾಟ್ಸಪ್ ಗ್ರೂಪ್ನ ಹೆಸರು ಪ್ರೈವೇಟ್ ಮಾಫಿಯಾ. ಸೋರಿಕೆಯಾದಂತಹ ಪ್ರಶ್ನೆ ಪತ್ರಿಕೆಯನ್ನು ಪಡೆಯೋದಕ್ಕೆ ಯಾರು ಹಣ ಕೊಟ್ಟಿದ್ರು ಅವರೆಲ್ಲ ಈ ಗ್ರೂಪ್ನ ಸದಸ್ಯರಾಗಿದ್ದಾರೆ. ಈ ನೀಟ್ ಸೋರಿಕೆ ಮಾಡಿದಂತಹ ವಾಟ್ಸಪ್ ಗ್ರೂಪ್ನಲ್ಲಿ ಒಟ್ಟು 402 ಜನ ಸದಸ್ಯರಿದ್ದಾರೆ. ಯಾರ್ಯಾರು ಪ್ರಶ್ನೆ ಪತ್ರಿಕೆ ಬೇಕು ಅಂತ ಕೇಳ್ತಿದ್ರು ಅವರು ಮೊದಲು ಅಡ್ವಾನ್ಸನ್ನು ಕೊಡಬೇಕಾಗಿತ್ತು. ಅಡ್ವಾನ್ಸ್ ಕೊಟ್ಟ ಮರುಕ್ಷಣವೇ ಪ್ರೈವೇಟ್ ಮಾಫಿಯಾ ಅನ್ನುವಂಥ ವಾಟ್ಸಪ್ ಗ್ರೂಪ್ನಲ್ಲಿ ಅವರನ್ನೆಲ್ಲ ಸದಸ್ಯರನ್ನಾಗಿ ಮಾಡ್ತಾ ಇದ್ರು. ಆಮೇಲೆ ನೀಟ್ ಪ್ರಶ್ನೆ ಪತ್ರಿಕೆ ಕೇಳಿದವ್ರಿಗೆ PDF ಕಾಪಿಯನ್ನು ಕಳಿಸ್ತಾ ಇದ್ರು. ಆದರೆ ಈ PDF ಕಾಪಿ ಓಪನ್ ಆಗೋದಕ್ಕೆ ಪಾಸ್ವರ್ಡನ್ನು ಇಟ್ಟಿದ್ರು. ಬಾಕಿ ಹಣ ಕಳಿಸಿದರೆ ಅಂಥವ್ರಿಗೆ ಪಾಸ್ವರ್ಡ್ಗಳು ಹೋಗ್ತಾ ಇತ್ತು. ಆ PDF ಓಪನ್ ಮಾಡೋದಕ್ಕೆ ಇಟ್ಟಿದ್ದಂತಹ ಪಾಸ್ವರ್ಡ್ ಲೀಕ್ ಮಾಫಿಯಾ @9466 ಅಂತ. ಈ ಪ್ರಶ್ನೆ ಪತ್ರಿಕೆಗಳನ್ನು ಓದ್ಕೊಂಡ್ರೆ 99.99% 3 ಮೇ ಅವತ್ತು ಎಕ್ಸಾಮ್ ಪೇಪರ್ ಇದೇ ಆಗಿರುತ್ತೆ ಅನ್ನೋಂತಹ ಮೆಸೇಜನ್ನು ಕೂಡ ಇದರಲ್ಲಿ ಹಾಕಲಾಗಿದೆ. ಕೊನೆಗೆ PDF ಓಪನ್ ಮಾಡಿದರೆ ಒಟ್ಟು 410 ಪ್ರಶ್ನೆಗಳಿದ್ದವು. ಇದರಲ್ಲಿ ಈ ವರ್ಷದ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿದ್ದ 100ಕ್ಕೂ ಹೆಚ್ಚು ಅಂಕಗಳ ಪ್ರಶ್ನೆಗಳು ಕೂಡ ಇದ್ದಿದ್ದು ಕನ್ಫರ್ಮ್ ಆಗುತ್ತಿದೆ. ಇದೇ ವಾಟ್ಸಪ್ ಗ್ರೂಪ್ನಲ್ಲಿ ಲೀಕ್ ಮಾಫಿಯಾ ಶೂರರು ಕೆಲವು ಬೆಚ್ಚಿ ಬೀಳಿಸುವ ಸಂದೇಶಗಳನ್ನು ಚಾಟ್ ಮಾಡಿದರು. ಇಲ್ಲಿ ಸ್ಕ್ರೀನ್ಶಾಟ್ನಲ್ಲಿ ನಾವು ತೋರಿಸ್ತಾ ಇರುವಂಥದ್ದು ಇಂಗ್ಲಿಷ್ ಅಕ್ಷರಗಳನ್ನು ನಾವು ಗಮನವಿಟ್ಟು ಇಲ್ಲಿ ನೋಡಬೇಕು. ಹೋಪ್ ದಿಸ್ ಕ್ವಶನ್ ಪೇಪರ್ ಹೆಲ್ಪ್ಸ್ ಯು ಟು ಕ್ಯಾರಿ ಗುಡ್ ಮಾರ್ಕ್ಸ್ ಇನ್ ನೀಟ್ 2026 ಎಕ್ಸಾಮ್ and a government medical college you will get. I wish for your upcoming future ಅಂತ ಇದರಲ್ಲಿ ಬರೆದಿದ್ದಾರೆ. ಅಂದರೆ ನೀಟ್ 2026 ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಅಷ್ಟೇ ಅಲ್ಲ, ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲೇ ನಿಮಗೆ ಸೀಟ್ ಸಿಗೋದಕ್ಕೆ. ಯಾಕಂದರೆ ಸರ್ಕಾರಿ ಕಾಲೇಜಿನಲ್ಲಿ ಮೆಡಿಕಲ್ ಸೀಟ್ಗಳ ಅಡ್ಮಿಷನ್ ಫೀಸ್ ತುಂಬಾ ಕಡಿಮೆ ಇದೆ. ಈ ಪ್ರಶ್ನೆ ಪತ್ರಿಕೆ ನಿಮಗೆ ಸಹಾಯ ಮಾಡುತ್ತೆ ಅಂತೇಳಿ ನಾನು ಭಾವಿಸ್ತೀನಿ ಅಂತ ಹೇಳ್ಕೊಂಡು ಶುಭ ಕೋರಿದ್ದಾರೆ. ಇದಾದ ಮೇಲೆ ನೆವರ್ ಫಾರ್ಗೆಟ್ ಟು ಕಾಂಟ್ಯಾಕ್ಟ್ ಲೀಕ್ ಮಾಫಿಯಾ ಫಾರ್ ಗೆಟ್ ಅಪ್ಕಮಿಂಗ್ ಗೌರ್ಮೆಂಟ್ ಎಕ್ಸಾಮ್ ಪೇಪರ್ಸ್. ಅಲ್ಲಿಗೆ ಇವರು ಇದೊಂದು ಎಕ್ಸಾಮ್ಗೆ ಮಾತ್ರ ಅಲ್ಲ, ಇವರ ಪ್ಲ್ಯಾನ್ ಮುಂಬರುವ ಎಲ್ಲ ಸರ್ಕಾರಿ ಪರೀಕ್ಷೆಗಳಿಗೆ, ಸರ್ಕಾರಿ ಎಕ್ಸಾಮ್ಗಳಿಗೆ ಇವರು ತಯಾರಾಗಿದ್ದಾರೆ. ಲೀಕಾಸುರರು ಲೀಕ್ ಮಾಫಿಯಾವನ್ನು ಸಂಪರ್ಕಿಸೋದಕ್ಕೆ ನೀವು ಎಂದೆಂದೂ ಮರಿಬೇಡಿ ಅಂತ ಹೇಳ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ತಮ್ಮನ್ನು ತಾವು ಪ್ರಮೋಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಲೀಕ್ ಮಾಫಿಯಾದಲ್ಲಿ ಯಾವುದೇ ಕಾರಣಕ್ಕೂ ಭಾರತೀಯ ಸೇನೆ ಮತ್ತು ರೈಲ್ವೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಒದಗಿಸೋದಿಲ್ಲ ಅಂತ ಕೂಡ ಅವರೇ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಲೀಕ್ ಮಾಫಿಯಾ ಡು ನಾಟ್ ಪ್ರೊವೈಡ್
ಅದು ನೋಡಿ, ಅದನ್ನ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೆದಿದ್ದಾರೆ, ಸೊ ಹೈಲೈಟ್ ಆಗಲಿ ಅಂತೇಳಿ. ಲೀಕ್ ಮಾಫಿಯಾ ಡು ನಾಟ್ ಪ್ರೊವೈಡ್ ಆರ್ಮಿ ಅಂಡ್ ರೈಲ್ವೆ ಎಕ್ಸಾಮ್ ಕ್ವೆಶ್ಚನ್ ಪೇಪರ್, ಈ ರೀತಿಯಂತ ಮೆಸೇಜ್ ಅನ್ನು ಕಳಿಸಿದ್ದಾರೆ. ಪ್ರಶ್ನೆ ಪತ್ರಿಕೆಗಳು ಬೇಕಾದರೆ ಮುಖಾಮುಖಿ ಕೂತು ಮಾತಾಡುವಂಥ ಅವಕಾಶ ಇದೆ. ಫೇಸ್ ಟು ಫೇಸ್ ಡೀಲ್ ಅವೈಲೇಬಲ್, ಬೇಕಿದ್ರೆ ಸಂಪರ್ಕಿಸಿ. ಹೀಗೆ ರಾಜ್ಪೂತ್ ಅಂತೇಳಿ ಲೀಕ್ ಮಾಫಿಯಾದ ಮಾಲೀಕ ಅಂತೇಳಿ ಈತನನ್ನ ಬಣ್ಣಿಸ್ಕೊಳ್ಳಲಾಗಿದೆ. 2024ರಿಂದ ಈ ಕೆಲಸವನ್ನು ಇವುಗಳು ಮಾಡ್ತಾ ಇದ್ದಾರೆ. ರಿಟರ್ನ್ ಬೈ ರಾಜ್ಪೂತ್, ಓನರ್ ಆಫ್ ಲೀಕ್ ಮಾಫಿಯಾ, ವರ್ಕಿಂಗ್ ಫ್ರಮ್ 2024. ನಮ್ಮಲ್ಲಿ ಅನೇಕ ಬೋರ್ಡ್ಗಳಲ್ಲಿ ನೀವು ನೋಡಿರ್ತೀರಿ, ಸಿನ್ಸ್ 1914, ಸಿನ್ಸ್ 1924 ಅಂತ. ಅಂದರೆ ತಮಗೊಂದು ಲೆಗಸಿ ಇದೆ ಅಂತ ಹೇಳ್ಕೊಳ್ಳೋದು ರೀತಿಯಲ್ಲಿ. ಆ ಥರದಲ್ಲಿ ಲೀಕ್ ಮಾಫಿಯಾದವರು ಕೂಡ ಹೇಳ್ತಾ ಇದ್ದಾರೆ, ನಮಗೊಂದು ಲೆಗಸಿ ಇದೆ, ನಾವು 2024ರಿಂದ ಲೀಕ್ ಮಾಡ್ತಾ ಇದ್ವಿ ಅಂತ. ಹೀಗೆ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ ಮಾಫಿಯಾದವರು ಇಷ್ಟು ಬಹಿರಂಗವಾಗಿ ಬೇರೆ ಪ್ರಶ್ನೆ ಪತ್ರಿಕೆಗಳು ಬೇಕಿದ್ರೂ ನಮ್ಮನ್ನು ಸಂಪರ್ಕ ಮಾಡಿ ಅಂತ ವಾಟ್ಸಪ್ನಲ್ಲೇ ಮೆಸೇಜನ್ನು ಕೊಟ್ಟಿದ್ದಾರೆ. ಈ ವಾಟ್ಸಪ್ ಮಾಫಿಯಾದ ವಿಡಿಯೋಗಳು NTA ಅಧಿಕಾರಿಗಳಿಗೆ ಸಿಕ್ಕಿದ್ದು ಯಾವಾಗ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕು. ಇದು ನಿಜಕ್ಕೂ ಕೂಡ ಅಚ್ಚರಿಯ ವಿಚಾರ. ಯಾಕಂದರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಗೊತ್ತಾಗಿದ್ದೇ ಪರೀಕ್ಷೆ ಮುಗಿದ 4 ದಿನಗಳ ಬಳಿಕ. ಅಷ್ಟು ಗೌಪ್ಯವಾಗಿ ಇಲ್ಲಿ ಪ್ರಶ್ನೆ ಪತ್ರಿಕೆಗಳು ಹರಿದಾಡ್ತವೆ ಅಂತೇಳಿ. ಆದರೆ NTAನವರಲ್ಲಿ ಯಾರಾದರೂ ಇದರ ಜೊತೆಗೆ ಇದ್ದಾರಾ ಅನ್ನುವಂಥ ಅನುಮಾನ ಸಹಜವಾಗಿಯೇ ಬರುತ್ತೆ. 28ರಿಂದ 29 ಏಪ್ರಿಲ್ 2026ವರೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ನೀಟ್ ಪತ್ರಿಕೆ ವೈರಲ್ ಆಯಿತು. ಆಗ NTAಗೆ ಸಾರ್ವಜನಿಕರಿಂದ ದೂರುಗಳು ಬಂದಾಗ ಸಣ್ಣ ಮಟ್ಟದಲ್ಲಿ ತನಿಖೆಯನ್ನು ಕೂಡ ಮಾಡಿಸಿದ್ರು. 30 ಏಪ್ರಿಲ್ 2026ಕ್ಕೆ ನಕಲಿ ಪ್ರಶ್ನೆ ಪತ್ರಿಕೆ ಹರಿಬಿಟ್ಟಿದ್ದಾರೆ ಅಂತ ತನಿಖಾ ಸಂಸ್ಥೆಗಳು NTAಗೆ ಹೇಳ್ತಾರೆ. ಆಮೇಲೆ 120 ಇನ್ಸ್ಟಾ ಖಾತೆಗಳು ಸೇರಿದಂತೆ 145 ವೆಬ್ಸೈಟ್ಗಳನ್ನು ಬ್ಲಾಕ್ ಮಾಡಿ ಎಕ್ಸಾಮ್ಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು. ಮೇ 2ಕ್ಕೆ ದೇಶದಲ್ಲಿ 5432 ಕೇಂದ್ರಗಳಲ್ಲಿ ಮತ್ತು ದೇಶದ ಹೊರಗೆ 14 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆಗೆ ಸಿದ್ಧತೆಗಳು ನಡೀತಾ ಇದ್ವು. ಮೇ 3ಕ್ಕೆ 22,79,000 ವಿದ್ಯಾರ್ಥಿಗಳು, ಹತ್ರ 23 ಲಕ್ಷದಷ್ಟು ವಿದ್ಯಾರ್ಥಿಗಳು ನೀಟ್ಗೆ ಹಾಜರಾದರು, ಯಶಸ್ವಿಯಾಗಿ ತಮ್ಮ ಪರೀಕ್ಷೆಯನ್ನು ಬರೆದು ಮುಗಿಸಿದರು. ಆದರೆ ಮೇ 5 ಮತ್ತು 6ರಂದು ಸಾಮಾಜಿಕ ಜಾಲತಾಣಗಳಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ವೈರಲ್ ಆಗ್ತಾ ಹೋಯಿತು. ಆಗ ರಹಸ್ಯವಾಗಿ ಮತ್ತೊಮ್ಮೆ NTA ಅಧಿಕಾರಿಗಳು ಸಭೆ ನಡೆಸ್ತಾರೆ ಮತ್ತು ಕೇಂದ್ರ ಸಚಿವರು ವಿಡಿಯೋ ಅಸಲಿಯತ್ತಿನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ಶುರು ಮಾಡ್ತಾರೆ. 7 ಮೇ 2026 ಅವತ್ತು ಸಿಕ್ಕಂತಹ ತನಿಖಾ ವರದಿಯ ಪ್ರಕಾರ ಮೇ 1 ಮತ್ತು 2ರಂದೇ, ಅಂದರೆ ಎಕ್ಸಾಮ್ ನಡೆಯೋದಕ್ಕೆ 2 ದಿವಸ ಮುಂಚಿತವಾಗಿಯೇ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ 120 ಪ್ರಶ್ನೆಗಳು ಯಥಾವತ್ತಾಗಿವೆ ಅಂತ NTAಗೆ ವರದಿಯನ್ನು ಕೂಡ ಸಲ್ಲಿಕೆ ಆಯಿತು. ಆಗ ತಲೆ ಕೆಡಿಸಿಕೊಂಡಂತಹ ಕೇಂದ್ರ ಸಚಿವರು, NTA ಪ್ರಮುಖರು ಮೇ 8ರಿಂದ 11ರವರೆಗೆ ಸಭೆ ಮೇಲೆ ಸಭೆ ಮಾಡಿದ್ದಾರೆ. ಅಂದರೆ ಇವತ್ತು ಏಕಾಏಕಿ ಅನೌನ್ಸ್ ಮಾಡಿದಲ್ಲ, ನಡುವೆಯಲ್ಲಿ ಬಹಳಷ್ಟು ವಿಚಾರ ವಿಮರ್ಶೆ ಆಗಿದೆ. ಇನ್ನೊಂದು ಕಡೆ ತನಿಖಾ ಸಂಸ್ಥೆಗಳು ರಹಸ್ಯ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ. ನೀಟ್ ರದ್ದುಗೊಳಿಸುವುದಕ್ಕೆ ಅಧಿಕೃತ ತೀರ್ಮಾನವನ್ನು ಕೂಡ ಕೈಗೊಂಡಿದ್ದಾರೆ. ಇವತ್ತು ಮೇ 3ರಂದು ಆಗಿದ್ದಂತಹ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. CBIಗೂ ಪ್ರಕರಣವನ್ನು ಹಸ್ತಾಂತರಿಸಲಾಗಿದೆ. NTA ಈಗ ಮರುಪರೀಕ್ಷೆಗೆ ರೆಡಿ ಆಗ್ತಾರೆ. ಅವರೇನೋ ಮರುಪರೀಕ್ಷೆಗೆ ರೆಡಿ ಆಗ್ತಾರೆ. ಆದರೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಡೈರೆಕ್ಟರ್ ಜನರಲ್ ಅಭಿಷೇಕ್ ಸಿಂಗ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಅವರು ಪ್ರಶ್ನೆ ಪತ್ರಿಕೆ ಸೋರಿಕೆ ತನಿಖೆಯನ್ನು CBIಗೆ ಹಸ್ತಾಂತರ ಮಾಡಿದ್ದು 20ಕ್ಕೂ ಹೆಚ್ಚು ಶಂಕಿತ ಆರೋಪಿಗಳನ್ನು ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದೆ ಯಾರದೇ ಕೈವಾಡ ಇದ್ರೂ ಶಿಕ್ಷೆ ಆಗಬೇಕು ಅಂತ NTAಯ DG ಹೇಳ್ಕೊಂಡಿದ್ದಾರೆ. देखिए, ये अंदर का हो या बाहर का हो, CBI से हमारी यही दरखास्त है कि जो भी हो उसको पकड़ के उसको सजा दिलाई जाए, ताकि ये जो समस्या है ये जड़ से खत्म हो पाए.